ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಪಿಸೋಡು ವೆರಿಕೋಸ್ ವೇನ್ಸ್, ಅದು ಸರ್ಜರಿ ಇಲ್ಲದೆ ವೆರಿಕೋಸ್ ವೇನ್ಸನ್ನು ಸಂಪೂರ್ಣವಾಗಿ ಕಲರ್ ಥೆರಪಿ ಮತ್ತು ಕಲರ್ ಥೆರಪಿಯಿಂದ ಗುಣಪಡಬಹುದು. ಸರ್ಜರಿ ಬೇಡ. ಕಲರ್ಗಳಿಂದ ಅದಕ್ಕೆ ಎರಡು ಕಲರ್ ಬೇಕು, ಒಂದು ಯೆಲ್ಲೋ ಕಲರು ಮತ್ತೊಂದು ಸ್ಕೈ ಬ್ಲೂ. ಇವೆರಡು ಕಲರಿಂದನೇ ಅದು ವೆರಿಕೋಸ್ ವೇನ್ಸ್ನ ಸಂಪೂರ್ಣವಾಗಿ ಗುಣ ಮಾಡ್ಬೋದು. ವೆರಿಕೋಸ್ ವೇನ್ಸ್ ಅಂದರೆ ಅದು ನಮ್ಮ ನರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ. ಅವಾಗ ಸ್ಕೈ ಬ್ಲೂ ಎಲ್ಲ ಹಾಕಿದಾಗ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗಿ ವೆರಿಕೋಸ್ ಕಮ್ಮಿ ಆಗ್ತಾ ಬರುತ್ತೆ. ಸರ್ಜರಿ ಮಾಡೋದು ಬೇಡ, ಈ ಕಲರಲ್ಲೇ ಹಾಕ್ತಾ ಬಂದುಬಿಟ್ರೆ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಈ ಕಲರ್ ಹಾಕ್ಬೇಕು, ಅದು ಎರಡು ಅಕ್ಯುಪಂಕ್ಚರ್ ಪಾಯಿಂಟ್ ಇದೆ, ಎರಡು ಪಾಯಿಂಟ್ ಪ್ರೆಸ್ ಮಾಡೋದ್ರಿಂದ ವೆರಿಕೋಸ್ ವೇನ್ಸ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಫಸ್ಟು ನಿಮ್ಮ ಬಲಗೈಯ ಕಿರುಬೆರಳು, ಬಲಗೈ ಕಿರುಬೆರಳು ಮಧ್ಯ ಜಾಯಿಂಟಿಗೆ, ಈ ಮಧ್ಯ ಜಾಯಿಂಟ್ ಬಲಗೈ ಕಿರುಬೆರಳ ಮಧ್ಯ ಜಾಯಿಂಟಿಗೆ ಈ ಯೆಲ್ಲೋ ಕಲರ್ ಹಾಕ್ಬೇಕು. ಈ ರೀತಿ ಸುತ್ತ ಬಲಗೈ ಸ್ಮಾಲ್ ಫಿಂಗರ್ ಮಿಡಲ್ ಜಾಯಿಂಟ್ ಮಧ್ಯ ಜಾಯಿಂಟಿಗೆ ಈ ರೀತಿ ಈ ಥರ ಎಲ್ಲ ಹಾಕ್ಬೇಕು. ಅದ್ರ ಮೇಲ್ಗಡೆ ಮತ್ತೆ ಸ್ಕೈ ಬ್ಲೂ, ಅದೇ ಜಾಯಿಂಟಿಗೆ ಮತ್ತೆ ಅದ್ರ ಮೇಲ್ಗಡೆ ಈ ಥರ ಸ್ಕೈ ಬ್ಲೂ ಹಾಕ್ಬೇಕು. ಈ ರೀತಿ ಹಾಕ್ಬೇಕು. ಅದೇ ಸ್ಪ್ಲೀನ್ ರಿಫ್ಲೆಕ್ಸು, ಇಲ್ಲೇ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ. ಇಲ್ಲಿ ಇದು ಹೆಬ್ಬೆರಳಿಂದ ಇಲ್ಲಿ ಕೆಳಗೆ ಬಂದು ಇಲ್ಲಿ ಸ್ಪ್ಲೀನ್ ಬರುತ್ತೆ. ಸ್ಪ್ಲೀನ್ ರಿಫ್ಲೆಕ್ಸನ್ನ ಇದನ್ನು ಈ ಥರ ಪ್ರೆಸ್ ಮಾಡ್ಬೇಕು. ಈ ಥರ 20 ಟೈಮ್ ಪ್ರೆಸ್ ಮಾಡ್ಬೇಕು. ಈ ಥರ 20 ಟೈಮ್ ಈ ಥರ ಪ್ರೆಸ್ ಮಾಡ್ಬೇಕು. ಸ್ಪ್ಲೀನ್ ಬರುತ್ತೆ, ಸ್ಪ್ಲೀನ್ ರಿಫ್ಲೆಕ್ಸನ್ನು ಬರುತ್ತೆ. ಇದು ಎರಡು ಕೈಯಲ್ಲಿ ಈ ಥರ ಇಲ್ಲಿ ಬರುತ್ತೆ. ಇಲ್ಲಿ ಈ ಥರ ಪ್ರೆಸ್ ಮಾಡ್ಬೇಕು 20 ಟೈಮ್ ಎರಡು ಕೈಯಲ್ಲಿ. ಇದು ವಾರಕ್ಕೆ 2 ದಿನ ಪ್ರೆಸ್ ಮಾಡಬೇಕು. ಇದನ್ನು ಕಲರ್ ದಿನ ಹಾಕ್ಬೇಕು. ಅದೇ ರೀತಿ ಅಕ್ಯುಪಂಕ್ಚರ್ ಪಾಯಿಂಟ್ ಬರುತ್ತೆ ಎರಡು. ಒಂದು K3, ಅದು ನಿಮ್ಮ ಕಾಲಲ್ಲಿ ಗೋಲಲ್ಲಿ ಹೊಡೆದ್ರೆ K3 ಅಂತ ಬರುತ್ತೆ. ನಿಮ್ಮ ಕಾಲಲ್ಲಿ ಕೆಳಗಡೆ ಅಂಟ ಬರುತ್ತೆ, ಒಂದು ಮೂಳೆ ಬರುತ್ತೆ ರೌಂಡ್, ಅದು ಕೆಳಗಡೆ K3 ಅಂತ ಒಂದು ಪಾಯಿಂಟ್ ಬರುತ್ತೆ, ಕಿಡ್ನಿ 3 ಅಂತ. ಅದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ K3 ಅಂತ ಒಂದು ಪಾಯಿಂಟ್ ಹೊಡೆದ್ರೆ ಅದು ಬರುತ್ತೆ. ಅದನ್ನ ಕಾಲಲ್ಲಿ 20 ಟೈಮ್ ಪ್ರೆಸ್ ಮಾಡ್ಬೇಕು. ಅದು ವಾರಕ್ಕೆ 2 ದಿನ. ಮತ್ತೊಂದು ಲಿವರ್ 3, K3 ಲಿವರ್ 3 ಇವೆರಡನ್ನ ಪ್ರೆಸ್ ಮಾಡ್ಬೇಕು. ಅದು ಲಿವರ್ 3 ಕಾಲಲ್ಲೇ ಬರುತ್ತೆ. ಅದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಲಿವರ್ 3 ಅಂದರೆ ಅದು ಪಾಯಿಂಟ್ ಬರುತ್ತೆ. ಆ ಪಾಯಿಂಟ್ನ ಅಂದರೆ ಒಂದಿನ K3 ಪ್ರೆಸ್ ಮಾಡಿದೆ, 2 ದಿನ ಪ್ರೆಸ್ ಮಾಡಬೇಕು, ವಾರಕ್ಕೆ 2 ದಿನ. ನೆಕ್ಸ್ಟ್ 2 ದಿನ ಬಿಟ್ಟು ಲಿವರ್ 3 ಪ್ರೆಸ್ ಮಾಡಬೇಕು. ಆ ರೀತಿ ಒಂದಿನ 2 ಪ್ರೆಸ್ ಮಾಡಬಾರ್ದು. K3 ಪ್ರೆಸ್ ಮಾಡಿ 2 ದಿನ ಆದ ನಂತರ ಲಿವರ್ 3 ಪ್ರೆಸ್ ಮಾಡಿ, ಮತ್ತು ಲಿವರ್ 3 ಒಂದು ವಾರ ಆದ ನಂತರ ಮತ್ತು K3 ಆ ಥರ ರೊಟೇಷನ್ ಮಾಡ್ತಾ ಬಂದು ಈ ಕಲರ್ನ ಹಚ್ಬೇಕು. K3 ಆ ಥರ ಒಂದು 2 ವಾರ 3 ಕಂಟಿನ್ಯೂ ಒಂದು ತಿಂಗಳ ಮಾಡಿ ಗೊತ್ತಾಗುತ್ತೆ. 50% ಕಡಿಮೆ ಆಗಿರುತ್ತೆ. ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತಾ ಬರ್ಬೋದು. ವೆರಿಕೋಸ್ನ ಸಂಪೂರ್ಣವಾಗಿ ಯಾವುದೇ ಸರ್ಜರಿ ಇಲ್ಲದೆ ಅದು ಸಂಪೂರ್ಣವಾಗಿ ಗುಣ ಮಾಡ್ಬೋದು. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.